ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ವತಿಯಿಂದ 33ನೇ ವರ್ಷದ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರೆಯನ್ನು ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಸಮಿತಿ ಅಧ್ಯಕ್ಷರಾದ ಆರ್ ದೊರೈ ಅವರು, ಕಾರ್ಮಿಕ ವಿಭಾಗದ ಅಧ್ಯಕ್ಷರಾದ ಪುಟ್ಟಸ್ವಾಮಿ ಗೌಡ್ರು, ಲಕ್ಷ್ಮೀ ವೆಂಕಟೇಶ್, ಕೆಪಿಸಿಸಿ ಪ್ರಾದೇಶಿಕ ಸಂಯೋಜಕರು ಹಾಗೂ ಅಸಂಘಟಿತ ಕಾರ್ಮಿಕ ಕಾಂಗ್ರೆಸ್ ಬೈಯಪ್ಪನಹಳ್ಳಿ ರಮೇಶ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ 33ನೇ ವರ್ಷ ಇದು. ಕೆಪಿಸಿಸಿ ಕಾಂಗ್ರೆಸ್ ಆಫೀಸಿಂದ ಸ್ಟಾರ್ಟ್ ಮಾಡಿ ಈಗ ಶೇಷಾದ್ರಿಪುರಂ ರಾಜೀವ್ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಬಂದಿದ್ವಿ. ಇಲ್ಲಿಂದ ರಾಮನಗರ್, ಮಂಡ್ಯ, ಮೈಸೂರು, ಚನ್ನಪಟ್ಟಣ, ಮಂಗಳಂ, ಕೇರಳ, ತಮಿಳುನಾಡು, ಪಾಂಡಿಚೇರಿ, ಶ್ರೀಪೆರುಂಬದೂರು ಹೋಗ್ತೀವಿ. ಇದು 33ನೇ ವರ್ಷದ್ದು. ಟೆರರಿಸಮ್ ಇರಬಾರ್ದು ಅಂತ ಮಾಡ್ತಾ ಇರೋ ಜ್ಯೋತಿ ಇದು. ರಾಜೀವ್ ಗಾಂಧಿ ಅವರ ಪುಣ್ಯತಿಥಿ ಬರ್ತಾ ಇದೆ 21ನೇ ತಾರೀಕು. ಆ 21ನೇ ತಾರೀಕು ತಗೊಂಡು ಹೋಗೋ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಇದು. ಈ ರಾಜೀವ್ ಗಾಂಧಿ ಜ್ಯೋತಿ ಯಾತ್ರಾ ಕೆಪಿಸಿಸಿ ವತಿಯಿಂದ ನಾವು ತಗೊಂಡು ಬರ್ತಾ ಇದ್ದೀವಿ. ಈ ಜ್ಯೋತಿನ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ಇದನ್ನು ರಿಸೀವ್ ಮಾಡಿ ನಮ್ಮನ್ನು ಕಳಿಸಿದ್ದಾರೆ. ಇವಾಗ ಯಾತಕ್ಕೋಸ್ಕರ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ಈ ದೇಶದಲ್ಲಿ ಉಗ್ರಗಾಮಿಗಳಿರಬಾರ್ದು, ಈ ದೇಶದಲ್ಲಿ ಭಯೋತ್ಪಾದಕ ನಡಿಬಾರ್ದು ಅಂತ ಒಂದು ಉದ್ದೇಶದಲ್ಲಿ ತೊಗೊಂಡು ಹೋಗ್ತಾ ಇದ್ದೀವಿ ಜ್ಯೋತಿನ. ರಾಜೀವ್ ಗಾಂಧಿ ಸಮಾಧಿನಲ್ಲಿ ಇಡ್ತೀವಿ. ಇದನ್ನು ಇಟ್ಬಿಟ್ಟು ಏನು ಮಾಡ್ತೀವಿ, ಒಂದು ಪ್ರತಿಜ್ಞೆ ತೊಗೊಳ್ತೀವಿ. ಈ ದೇಶದಲ್ಲಿ ಉಗ್ರಗಾಮಿ ಇರಬಾರ್ದು, ಈ ದೇಶದಲ್ಲಿ ಭಯೋತ್ಪಾದಕ ನಡಿಬಾರ್ದು, ನಾವು ನಮ್ಮ ಪ್ರಾಣವನ್ನು ಕೊಡೋಕ್ಕೆ ಸಿದ್ಧವಾಗಿದ್ದೀವಿ ಅಂತ ಕಾಂಗ್ರೆಸ್ ಅವರು ಹೇಳ್ಕೊಳ್ತಾ ಇದ್ದೀವಿ. ನಾವು ಕಾಂಗ್ರೆಸ್ ಅವರು ಯಾವಾಗಲೂ ಎದುರಲ್ಲ, ಕಾಂಗ್ರೆಸ್ ಅವರು ಯಾವಾಗಲೂ ಜೊತೆಯಲ್ಲಿ ಇರ್ತಾರೆ ಅಂತ ಹೇಳಿ ಈ ಜ್ಯೋತಿ ಯಾತ್ರೆ ಕನ್ಕ್ಲೂಡ್ ಮಾಡ್ಕೊಳ್ತೀವಿ ನಾವು. ಇದರಲ್ಲಿ ಏನಂತ ಹೇಳಿದ್ರೆ, ಎಲ್ಲರೂ ಬರ್ತಾ ಇದ್ದಾರೆ. ಯಾರು ಮುಖ್ಯಮಂತ್ರಿ ನೋಡಿದ್ರೆ ಇವಾಗ ಹೋಗೋ ದಾರಿಯಲ್ಲಿ ಎಲ್ಲ ಕಾಂಗ್ರೆಸ್ ಅವರು ಬಂದು ನೋಡ್ತಾ ಇರ್ತಾರೆ, ನಮ್ಮ ರಿಸೀವ್ ಮಾಡ್ತಾರೆ. ಆ ಥರ ಹೋಗೋ ದಾರಿಯಲ್ಲಿ ಪಾಂಡಿಚೇರಿಯಲ್ಲಿ ಮಾಜಿ ಮುಖ್ಯಮಂತ್ರಿ ಬಂದು ರಿಸೀವ್ ಮಾಡ್ತಾರೆ. ಆ ಥರ ತಮಿಳ್ನಾಡು ಕಾಂಗ್ರೆಸ್ ಪ್ರೆಸಿಡೆಂಟ್ ಸೆಲ್ವ ಪೆರುಂದಗೈ ಅವರು ರಿಸೀವ್ ಮಾಡ್ತಾರೆ. ಇದನ್ನು ಎಲ್ಲ ರಿಸೀವ್ ಮಾಡಿ ಈ ಜ್ಯೋತಿನ ತೊಗೊಂಡೋಗಿ ನಾವು ರಾಜೀವ್ ಗಾಂಧಿ ಸಮಾಧಿಯಲ್ಲಿ ಇಟ್ಬಿಟ್ಟು ಇದನ್ನ ಪ್ರತಿಜ್ಞೆ ಮಾಡ್ತೀವಿ. ಇದರಲ್ಲಿ ಹೆಂಗಸರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಎಲ್ಲರೂ ಬರ್ತಾ ಇದ್ದಾರೆ. ನಮ್ಮ ಮುದುಕರಾಗಿದ್ರು ಎಲ್ಲರೂ ಬರ್ತಾರೆ. ಯಾತಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ರಾಜೀವ್ ಗಾಂಧಿ ಮೇಲೆ ಇದು ಪ್ರಾಣ. ರಾಜೀವ್ ಗಾಂಧಿಯವರು 18 ವಯಸ್ಸಲ್ಲಿ ಮತದಾನ ಮಾಡುವ ಹಕ್ಕನ್ನು ಕೊಟ್ಟಿದ್ದರು. ರಾಜೀವ್ ಗಾಂಧಿಯವರು ಮೊಬೈಲ್ ಫೋನ್ ಇವತ್ತು ಬಂದಿದೆ ಅಂತ ಹೇಳಿದ್ರೆ, ನಾವು ಮೊಬೈಲ್ ಫೋನಲ್ಲಿ ಎಲ್ಲಿ ಬೇಕಾದರೂ ಮಾತಾಡ್ಬೋದು, ಯಾರ ಮುಖ ಬೇಕಾದ್ರೂ ನೋಡ್ಬೋದು. ಅದು ಬಂದಿದ್ದು ರಾಜೀವ್ ಗಾಂಧಿ. ಇವಾಗ ಕಂಪ್ಯೂಟರ್ ವರ್ಲ್ಡ್ ಇದೆಲ್ಲ, ಕಂಪ್ಯೂಟರ್ ವರ್ಲ್ಡ್ ತೊಗೊಂಡಿದ್ದು ರಾಜೀವ್ ಗಾಂಧಿ. ಪಂಚಾಯತ್ ರಾಜ್ ತೊಗೊಂಡಿದ್ದು ರಾಜೀವ್ ಗಾಂಧಿ. ಮಹಿಳೆಯರಿಗೆ 50% ಇವತ್ತು ಬಂದಿದೆ ಅಂತ ಹೇಳಿದ್ರೆ ಅದನ್ನು ಕೊಟ್ಟಿದ್ದು ರಾಜೀವ್ ಗಾಂಧಿ ಅಂತ ಹೇಳಿ